ಇನ್ನೂ ಮುಗಿದಿಲ್ಲ ಸರ್ಕಾರ ಮತ್ತು ಸಾರಿಗೆ ನೌಕರರ ನಡುವೆ ಮತ್ತೆ ಜಟಾಪಟಿ. ಸಾರಿಗೆ ನೌಕರರ ವೇತನ ಹೆಚ್ಚಳಕ್ಕೆ ಸರ್ಕಾರ ಬಳಿ ದುಡ್ಡಿಲ್ವಾ? ರಾಜ್ಯ ಸಾರಿಗೆ ನೌಕರರ ವೇತನ ಹೆಚ್ಚಳಕ್ಕೆ ಮೀನಾಮೇಷ ಯಾಕೆ? ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸಾರಥಿಗಳ ಮತ್ತೊಂದು ಹೋರಾಟ. ಸರ್ಕಾರದ ಬಳಿ ಸರ್ಕಾರಿ ನೌಕರರ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಸರ್ಕಾರಿ ನೌಕರರು ಯಾರು ಕೂಡ ನಮಗೆ RCC ಬಿಲ್ಡಿಂಗ್ ಕಟ್ಕೊಡಿ ಅಂತ ಹೇಳಿ ಸರ್ಕಾರದ ಜೊತೆ ಬೇಡಿಕೆ ಇಡುತ್ತಿಲ್ಲ. ನಮ್ಮ ಹೆಂಡ್ರು ಮಕ್ಕಳಿಗೆ ರೇಷ್ಮೆ ಸೀರೆ ತಂದು ಕೊಡಿ ಅಂತ ಹೇಳಿ ಸರ್ಕಾರದ ಮುಂದೆ ಬೇಡಿಕೆ ಇಡುತ್ತಿಲ್ಲ. ನಮಗೆ ಸಿಗೋ ಸಂಬಳನ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಏರಿಸುವ ಪ್ರಕ್ರಿಯೆಯನ್ನು ಮಾಡಿ ಅಂತ ಹೇಳ್ತಿದ್ದಾರೆ. ಲಿಖಿತ ದೂರುಗಳನ್ನು ಕೊಟ್ಟರು, ನಿಮಗೆ ಅಯ್ಯೋ ಅನಿಸ್ಲಿಲ್ಲ. ಸಾರಿಗೆ ಸಚಿವರ ಮನೆ ಮುಂದೆ ಬಂದು ಬಾಯ್ ಬಡ್ಕೊಂಡ್ರು, ನಿಮಗೆ ಅಯ್ಯೋ ಪಾಪ ಅನಿಸ್ಲಿಲ್ಲ. ಬೀದಿಗಿಳಿದು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟರು, ನಿಮಗದು ಕ್ಯಾರೆ ಅಲ್ಲ. ಇನ್ನೇನು ಮಾಡಬೇಕು? ಕಿರೋಸಿನ್ ಸುರ್ಕೊಂಡು ಹಂಗೆ ಮಾಡ್ಕೂಡ್ದು, ಅದು ಕಾನೂನು ಬಾಹಿರ. ಹಂಗಿನ್ನೇನಾದ್ರೂ ಮಾಡಬೇಕೋ ಗೊತ್ತಿಲ್ಲ. ಸೊ ಸಾರಿಗೆ ನೌಕರರು ತಮ್ಮ ಇಂಗಿತವನ್ನ, ತಮ್ಮ ಸಂಕಟವನ್ನ ನಾನಾ ರೂಪದಲ್ಲಿ ಸಂವಿಧಾನಾತ್ಮಕವಾಗಿ ವ್ಯಕ್ತಪಡಿಸಿದ್ರು ಕೂಡ ಸಾರಿಗೆ ಇಲಾಖೆಗೆ ಅಯ್ಯೋ ಪಾಪ ಅನ್ನಿಸ್ತಿಲ್ಲ. ಯಾಕೆ? ಹಾಗಾದ್ರೆ ಈ ಇರಾದೆಯನ್ನ ಈಡೇರಿಸೋದಕ್ಕೆ ನಿಮ್ಮ ಬೊಕ್ಕಸದಲ್ಲಿ ಹಣ ಇಲ್ವಾ? ವಿಧಾನಸೌಧದ ಕಟ್ಟಡವನ್ನ ಅಷ್ಟದಿಕ್ಕುಗಳಿಂದಲೂ ಗಮನಿಸಿದರೆ ಅನಗತ್ಯ ಮತ್ತು ಅನಾವಶ್ಯಕ ಎನ್ನುವ ರೂಪದಲ್ಲಿ ಅನೇಕ ಏಳಿಗೆಯ ಕಾರ್ಯಗಳು ಮಾಡಿದ್ದೀರಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಕೊಂಡು. ಕೆಲವೊಮ್ಮೆ ಅದನ್ನು ಅಧ್ಯಯನ ಮಾಡಿದ್ರೆ ಇದು ಒಂದು ಅನಾವಶ್ಯಕ ಕಾರ್ಯ ಅಲ್ವಾ ಅಂತ ಅನಿಸುತ್ತೆ. ಕೋಟ್ಯಾಂತರ ರೂಪಾಯಿ ಅಲ್ಲಿ ಖರ್ಚು ಮಾಡುವವರು ಸಾರಿಗೆ ನೌಕರರು, ಸರ್ಕಾರದ ಒಂದು ಭಾಗ ಅಲ್ವಾ? ಅವರು ಸರ್ಕಾರದ ಭಾಗ ಅಲ್ವಾ? ಸರ್ಕಾರಿ ನೌಕರರು ಅನ್ನುವಾಗ ಯಾಕೆ ನಿಮಗೊಂದು ಕ್ಷುಲ್ಲಕ ಅನಿಸುತ್ತೆ? ಯಕಶ್ಚಿತ್ ಅನ್ನಿಸುವ ಒಂದು ವಿಭಾಗ ಅವರಲ್ಲ. ಅವರಿದ್ರೆ ನೀವು, ಜನ ಇದ್ರೆ ಸರ್ಕಾರ. ಜನರ ಏಳಿಗೆಗಾಗಿ, ಗೌರ್ಮೆಂಟ್ ನೌಕರರ ಏಳಿಗೆಗಾಗಿ ನಿಮ್ಮ ಹೃದಯ ಮಿಡಿಯದೇ ಇದ್ರೆ ಆ ಹೃದಯ ಇಟ್ಕೊಂಡು ಏನು ಮಾಡ್ತೀರಿ? ಒಟ್ಟಾರೆ ಸರ್ಕಾರ ಮತ್ತು ಸಾರಿಗೆ ನೌಕರರ ನಡುವಿನ ಜಟಾಪಟಿ ದಿನ ಕಳೆದ ಹಾಗೆ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರ ವಿರುದ್ಧ ಸಾರಥಿಗಳ ಮತ್ತೊಂದು ಹೋರಾಟ. ಸರ್ಕಾರದ ನಡೆ ಖಂಡಿಸಿ ಸಚಿವ ರಾಮಲಿಂಗಾರೆಡ್ಡಿಗೆ ಖಾರವಾದ ಪತ್ರ. ಕೂಡಲೇ ನೌಕರರ ಬೇಡಿಕೆ ಈಡೇರಿಸಿ, ಇಲ್ಲದಿದ್ದರೆ ಹೋರಾಟ ಮಾಡುತ್ತೇವೆ. ಸಾರಿಗೆ ನಿಗಮಗಳ ಜಂಟಿ ಕ್ರಿಯಾ ಸಮಿತಿಯಿಂದ ಸಚಿವರಿಗೆ ಪತ್ರ. ಬೇಡಿಕೆ ಈಡೇರಿಸದ ಕಾರಣ ನಾವು ಜನವರಿ 29ನೇ ತಾರೀಕು ಪ್ರತಿಭಟನೆ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಶಾಂತಿಯುತ ಪ್ರತಿಭಟನೆ. ಬೇಡಿಕೆಯನ್ನು ಈಡೇರಿಸುತ್ತೇವೆ ಅಂತ ಯಾರಾದರೂ ನಮಗೆ ಭರವಸೆ ಕೊಟ್ಟರೆ ನಾವು ಕೈ ಬಿಡ್ತೀವಿ, ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಕಾರ್ಮಿಕರು ಪತ್ರವನ್ನು ಬರೆದಿದ್ದಾರೆ. ಸ್ವತಃ ಸಾಕ್ಷಾತ್ ಸಾರಿಗೆ ಸಚಿವರಿಗೆ ಪತ್ರ ಬರೆದಿರುವಂತಹದ್ದು. ಕಾರ್ಮಿಕರ ಭಾವನೆ ಹಾಗೂ ಅವಕಾಶ ಅರ್ಥ ಮಾಡಿಕೊಂಡು ಬೇಡಿಕೆ ಈಡೇರಿಸಿ, ಇಲ್ಲವಾದರೆ ಉಗ್ರ ಹೋರಾಟ ಮಾಡುತ್ತೇವೆ ಅಂತ ಸಾರಿಗೆ ಸಚಿವರಿಗೆ ಎಚ್ಚರಿಕೆಯ ಪತ್ರವನ್ನು ಬರೆಯಲಾಗಿದೆ. ಇನ್ನು ಪತ್ರ ಓದಿ PIಗೆ ಸೈಡಿಗಿಡು ಅಂತ ಹೇಳ್ತಾರೋ ಅಥವಾ ಕಾರ್ಮಿಕರ ಮನವೊಲಿಸೋದಕ್ಕೆ ಪ್ರಯತ್ನಗಳನ್ನು ಮಾಡ್ತಾರೋ ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.